ಹರಿ ಓಂ. ಎಲ್ಲರಿಗೂ ನಮಸ್ತೆ. ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ನೋಡಿ ಉಳಿದಿರುವಂತಹ ರಾತ್ರಿ ಉಳಿದಿರುವಂತಹ ಅನ್ನನ ಇದರಿಂದ ನಾನು ದಿಢೀರಾಗಿ ಸಂಡಿಗೆ ಹಪ್ಪಳ ಎಲ್ಲನೂ ಮಾಡ್ಕೊಳ್ಳಿಕ್ಕಾಗ್ತದೆ. ಆದರೆ ದಿಢೀರಾಗಿ ಯಾವ ರೀತಿ ಸಂಡಿಗೆ ಮಾಡ್ಕೊಳ್ಬೋದು, ಯಾವ ರೀತಿ ಹಪ್ಪಳ ಮಾಡ್ಕೊಳ್ಬೋದು, ಹಾಗೆ ಬಿಸಿಲಿಲ್ಲಾದರೂ ಕೂಡ ಈ ಸಂಡಿಗೆನ ಅಥವಾ ಹಪ್ಪಳನ ಯಾವ ರೀತಿ ಒಣಗಿಸ್ಕೊಳ್ಬೋದು ಅಂತ ಹೇಳೋದನ್ನು ಈಗ ತೋರಿಸ್ತಾ ಇದ್ದೇನೆ. ನೋಡಿ, ಈ ಅನ್ನನ ನಾನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಈ ಅನ್ನದಲ್ಲಿ ನಾನು ಇಷ್ಟು ಕಪ್ಪು ಅಷ್ಟು ಕಪ್ಪು ಅಂತ ಅಳತೆ ಏನು ಹೇಳಲಿಲ್ಲ. ಅಳತೆ ಹೇಳುವಾಗೇನು ಇದರಲ್ಲಿ ಇಲ್ಲ, ಅಂದರೆ ಇದ್ದ ಅನ್ನವನ್ನು ಮಾಡಿಕೊಂಡ್ರೆ ಸಾಕು. ನೋಡಿ, ಉಳಿದಂತಹ ಅನ್ನವನ್ನು ಇಷ್ಟು ಉಳಿದಿದೆ, ನನ್ನಲ್ಲೊಂದು 2 ಕಪ್ 3 ಕಪ್ಪಿನಷ್ಟು ಅನ್ನ ಉಳಿದಿದೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಮಿಕ್ಸಿ ಜಾರಿಗೆ ಎಲ್ಲ ಅನ್ನವನ್ನು ಹಾಕ್ಕೊಂಡು, ಉಳಿದ ಅನ್ನವನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಇದಕ್ಕೆ ನೀರು, ಆಮೇಲೆ ನಿಮಗೆ ಕಲರ್ ಬೇಕಿದ್ರೆ, ಯಾವುದಾದ್ರೂ ಫ್ಲೇವರ್ ಬೇಕಿದ್ರೆ, ಟೊಮೆಟೊ ಅಥವಾ ಯಾವ ಫ್ಲೇವರ್ ಬೇಕು ಆ ತರಕಾರಿನ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಬರೀ ಅನ್ನ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕಿನ್ನು ಸ್ವಲ್ಪವೇ ನೀರು ಹಾಕ್ಕೊಂಡು, ನಾನು ಒಮ್ಮೆ ಸ್ವಲ್ಪ ನೀರು ಹಾಕ್ಕೊಳ್ತೇನೆ, ಹಾಗೆ ಸ್ವಲ್ಪವೇ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿಕೊಂಡು ಬರುವ. ನೋಡಿ, ಇವಾಗ ಅನ್ನನ ರುಬ್ಕೊಂಡು ಬಂದಿದ್ದೇನೆ. ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿರುವಂತಹ ಅನ್ನ ಇದು. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. 4 ಹಸಿಮೆಣಸು, ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ಹಸಿಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಇದು ತುಂಬ ಎಡೆ ಮೆಣಸು, ಜಾಸ್ತಿ ಖಾರ ಇಲ್ಲ. 1 ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದೀಗ ಅನ್ನ ಚೆನ್ನಾಗಿ ನುಣ್ಣಗಾಗಿದೆ. ಇದು ಮೆಣಸು ಉಪ್ಪು ಎಲ್ಲ ಮಿಕ್ಸ್ ಆಗಲಿಕ್ಕೋಸ್ಕರ ಇದನ್ನು ಒಮ್ಮೆ ಚೆನ್ನಾಗಿ ರುಬ್ಬಿಕೊಂಡು ಬರೋಣ. 1-2 ಸಲ ರುಬ್ಬಿದ್ರೆ ಸಾಕು. ಇದನ್ನು ನೋಡಿ, ಇವಾಗ ಇದನ್ನು ರುಬ್ಕೊಂಡು ಬಂದಿದ್ದೇನೆ. ಮೆಣಸು ಉಪ್ಪು ಎಲ್ಲ ಮಿಕ್ಸ್ ಆಗಿದೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಹಸಿಮೆಣಸು ನೋಡಿ ಸಣ್ಣ ಸಣ್ಣ ಪೀಸಾಗಿ ಕಾಣಿಸ್ತಿದೆಯಲ್ಲ, ಈ ಥರ ಆದರೆ ಸಾಕು. ಈ ಹಿಟ್ಟನ್ನು ಈಗ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿಕ್ಕೋಸ್ಕರ ನಾನು ಕೊಕ್ಕದ ಎಲೆಯನ್ನು ತಗೊಂಡಿದ್ದೇನೆ. ನೋಡಿ, ಕೊಕ್ಕದ ಎಲೆನ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಒಮ್ಮೆ ತೊಳ್ಕೊಂಡ ನಂತರ ಇದನ್ನು ಕೊಕ್ಕದ ಎಲೆನ ಒಮ್ಮೆ ತುಂಬ ಧೂಳೆಲ್ಲ ಇದ್ದರೆ ಚೆನ್ನಾಗಿ ತೊಳ್ಕೊಂಡ ನಂತರ ಈ ಥರ ಒರೆಸ್ಕೊಳ್ಳಿ. ಕೊಕ್ಕದ ಎಲೆ, ಹಾಗೆ ಬಾಳೆಲೆ, ಮುಂಡಿ ಎಲೆ, ಮುಂಡಿ ಅಂತ ಹೇಳ್ತಾರೆ, ಕೆಸದ ಎಲೆ, ಮುಂಡಿ ಕೆಸದ ಎಲೆ, ಇದರಲ್ಲೆಲ್ಲ ಇದನ್ನು ಮಾಡ್ಕೊಳ್ಬೋದು. ನೋಡಿ, ನಾನೀಗ ಕೊಕ್ಕದ ಎಲೆಯಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ತುಂಬ ಲೇಟ್ ಆಗಿದೆ, ಹೊರಗೆಲ್ಲ ತುಂಬ ಬಿಸಿಲಿದೆ. ದೊಡ್ಡ ದೊಡ್ಡ ಎಲೆಯಲ್ಲೆಲ್ಲ ನಾವು ಹೊಯ್ಕೊಂಡ್ರೆ ಆಮೇಲೆ ತಗೊಂಡೋಗಿ ಇಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಳಗೆ ಇದನ್ನು ಹೊಯ್ದುಬಿಟ್ಟು ಹೊರಗೆ ತಗೊಂಡೋಗಿ ಇಡ್ತೀನಿ ಬಿಸಿಲು ಗ್ಯಾಸ್ಗೆ. ನೋಡಿ, ಈ ಥರ ಎಲ್ಲ ಉಳಿದಿರುವ ಎಲೆನೆಲ್ಲ ನಾನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತೇನೆ. ನೋಡಿ, ಒಂದು ತಟ್ಟೆ ಇಟ್ಕೊಂಡು ಎಲೆ ಈ ತಟ್ಟೆ ಮೇಲೆ ಇಟ್ಕೊಂಡು, ಆನಂತರ ಈ ರುಬ್ಕೊಂಡಿರುವಂತಹ ಅನ್ನನ ಇದ್ರ ಮೇಲೆ, ಅನ್ನದ ಹಿಟ್ಟನ್ನು ಇದ್ರ ಮೇಲೆ ಸ್ವಲ್ಪವೇ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಹಾಕ್ಕೊಳ್ಬೇಕು. ಇದನ್ನು ಬೇಯಿಸಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬೇಯಿಸ್ಕೊಳ್ತಾ ಇಲ್ಲ, ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅಂತೇಳಿ ತೋರಿಸ್ತಾ ಇದ್ದೇನೆ. ಸ್ವಲ್ಪ ತೆಳುವಾಗಿ ಹಾಕ್ಕೊಳ್ಳಿ. ತುಂಬ ತೆಳುವಾದರೂ ಪುಡಿ ಪುಡಿ ಆಗ್ತದೆ, ಅದಕ್ಕೆ ನೋಡಿ ಇದೇ ಅಳತೆಗೆ ಹಾಕ್ಕೊಳ್ಳಿ. ಇದು ಸಂಡಿಗೆ ಮಾಡುವಂತಹ ಟೈಮ್ ಅಂತ ನೀವೆಲ್ಲ ಕೇಳ್ಬೋದು. ಆದರೆ ಸಂಡಿಗೆ ಅಂತ ಹೇಳೋದು ನಮಗೆ ಬೇಕು ಅಂತ ಹೇಳುವಾಗ ಮಾಡ್ಕೊಳ್ಬೋದು. ಅದು ಅಲ್ಲದೆ ಇವಾಗ ಫಂಕ್ಷನ್ ಎಲ್ಲ ಇರುವಾಗ ಅನ್ನ ಎಲ್ಲ ಉಳಿತದಲ್ವ, ಉಳಿದಂತಹ ಅನ್ನಗಳಿಂದ ಈ ಥರ ಮಾಡಿಕೊಂಡ್ರೆ ನಾವು ಇದನ್ನು ಹುರಿದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಮಕ್ಕಳಿಗೆ ಕುರುಕುರೆ ಥರ ಕೂಡ ಹುರಿದು ಕೊಡ್ಬೋದು. ಇದಕ್ಕೆ ಟೊಮೆಟೊ ಹಾಕಿದರೆ ಇನ್ನೂ ಟೇಸ್ಟಿಯಾಗಿರ್ತದೆ. ಈ ಥರ ಹೊಯ್ಕೊಂಡು ಇದನ್ನ ತಗೊಂಡೋಗಿ ನಾನು ಅಂಗಳದಲ್ಲಿ ಬಿಸಿಲಿಗಿಟ್ಟು ಬರ್ತೇನೆ.
ಒಂದು ಎಲೆನ ಬಿಸಿಲಲ್ಲಿಟ್ಟು ಬಂದಿದ್ದೇನೆ. ಇನ್ನು ಪುನಃ ಹೀಗೆ ಉಳಿದಿರುವಂತಹ ಎಲೆಗಳಲ್ಲೂ ಕೂಡ ಇದೇ ಥರ ಹಿಟ್ಟನ್ನು ಹಾಕ್ಕೊಳ್ಬೇಕು. ಇದನ್ನ ಕುಚ್ಚಲನ್ನದಿಂದ ಕೂಡ ಮಾಡ್ಕೊಳ್ಬೋದು. ಕುಚ್ಚಲಕ್ಕಿ ಅನ್ನ ಉಳಿತದಲ್ಲ, ಅದರಿಂದ ಕೂಡ ಇದೇ ಥರ ಮಾಡ್ಕೊಳ್ಬೋದು. ನೋಡಿ ಈ ಥರನೇ ಎಲ್ಲ ಇನ್ನು ಉಳಿದಿರುವಂತಹ ಹಿಟ್ಟನ್ನ ಎಲ್ಲ ಎಲೆಗಳ ಮೇಲೆ ಹಾಕಿ 4-5 ಬಿಸಿಲುಗಳಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಒಂದು 6-7 ತಿಂಗಳ ತನಕ ಒಂದು ಮುಚ್ಚಳಗಟ್ಟಿರುವಂತಹ ಡಬ್ಬದಲ್ಲಿ ಹಾಕಿ ಕೂಡ ಇಡ್ಬೋದು. ನೋಡಿ ಒಂದೇ ದಿನದಲ್ಲಿ ಇಷ್ಟು ಒಣಗಿದೆ. ಇನ್ನು ಒಂದು 2 ಬಿಸಿಲಿಗೆ ಹಾಕಿದರೆ ಚೆನ್ನಾಗಿ ಒಣಗ್ತದೆ. ನೋಡಿ ನಮ್ಮ ತಡಪೆಯಲ್ಲಿ ತಂದಿಟ್ಟಿದ್ದೇನೆ, ಚೆನ್ನಾಗಿ ಒಣಗಿದೆ. ನೋಡಿ ಸ್ವಲ್ಪ ಒಣಗಿದೆ, ಎಳ್ಕುತ್ತಾ ಉಂಟಿದ್ರಲ್ಲಿ ಈ ಥರ. ಆದರೂ ನಾಳೆ ಹಾಕಿ ಎಳ್ಕಿಸಿದರೆ, ಇದನ್ನು ನಾಳೆ ಎಬ್ಬಿಸಿದರೆ ತುಂಬ ಒಳ್ಳೆಯದು. ನೋಡಿ ಹೇಳ್ತಾ ಇದೆ ಒಂದೊಂದು ಸೈಡಿಂದ ಎಲ್ಲ. ಇನ್ನು ನಾಳೆ ಒಮ್ಮೆ ಬಿಸಿಲಿಗೆ ಹಾಕಿ ಎಬ್ಬಿಸಿದರೆ ತುಂಬ ಚೆನ್ನಾಗಿ ಬರ್ತದೆ, ತುಂಬ ತೆಳುವಾಗಿ ಬರ್ತದೆ. ನೋಡಿ ನೋಡಿ 2 ದಿನ ಬಿಸಿಲಿಗೆ ಹಾಕಿದ್ದು, 2 ದಿನ ಬಿಸಿಲಿಗೆ ಹಾಕಿದ್ದಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿ ಇನ್ನು ಸ್ವಲ್ಪ ಚಂಡಿ ಇದೆ ನೋಡಿ ಇಲ್ಲಿ. ಇದು ಕೂಡ ಒಂದು ಬಟ್ಲಿಗೆ ಹಾಕಿ ಒಣಗಿಸಿದರೆ, ಹೀಗೆ ಬಟ್ಲಿಗೆ ಹಾಕ್ಕೊಂಡು ಒಣಗಿಸಿದರೆ ನಾಳೆಗೆ ಈ ಸೆಂಡಿಗೆ ರೆಡಿ ಆಗ್ತದೆ 3 ದಿನದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ನೋಡಿ ಇದನ್ನು ಎಬ್ಬಿಸಬೇಕು ಅಂತಿಲ್ಲ, ಆಮೇಲೆ ನೀರು ಹಾಕಬೇಕು ಅಂತಿಲ್ಲ. ಈ ಬಟ್ಟೆಯಲ್ಲೆಲ್ಲ ಹಾಕಿದರೆ ನೀರೆಲ್ಲ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ. ನೋಡಿ ಈ ಥರ ತಂದು ಇಟ್ಕೊಳ್ಳಿಕ್ಕಾಗ್ತದೆ ನಮಗೆ. ಈ ಥರ ಮೇಲೆ ತಂದು ಇಟ್ಕೊಳ್ಳಿಕ್ಕಾಗ್ತದೆ. ನಾವು ದೊಡ್ಡ ಎಲೆಯಲ್ಲೆಲ್ಲ ಹಾಕಿದರೆ ತಂದು ಇಟ್ಕೊಳ್ಳಿಕ್ಕಾಗೋಲ್ಲ. ಬಟ್ಟೆಯಲ್ಲಾದರೂ ಮುದ್ದೆ ಮಾಡಿ ತಂದಿಟ್ಕೊಳ್ಳಿಕ್ಕಾಗ್ತದೆ, ಆದರೂ ಒಣಗದಿದ್ದರೆ ಒಂದಕ್ಕೊಂದು ಅಂಟುತ್ತದಲ್ಲ. ಇದು ನೋಡಿ ಈ ಥರ ಮಾಡಬೇಕಿದ್ರೆ ಬೀಳ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಈಗಲೇ ಒಣಗಿದೆ. ನೋಡಿ ಒಂದೊಂದು ಎಲೆಯಲ್ಲಿ ಇದ್ದದ್ದಂತೂ ತುಂಬ ಚೆನ್ನಾಗಿ ಒಣಗಿದೆ. ನೋಡಿ ಒಂದು ಬಟ್ಲಿನಷ್ಟು ಆಗಿದೆ ಎಲ್ಲ ಸೆಂಡಿಗೆ. ನೋಡಿ ಒಂದು ಸ್ವಲ್ಪ ಕೂಡ ಒಡೆದದ್ದಾಗಲಿ ಯಾವುದೂ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅನ್ನವನ್ನು ಬರೀ ರುಬ್ಬಿ ಹೊಯ್ದಂಥದ್ದು ನೋಡಿದ್ರಲ್ಲ. ಸ್ವಲ್ಪ ಒಂದು 2 ಕಪ್ಪಿನಷ್ಟು ಅನ್ನವನ್ನು ಮಾತ್ರ ಮಾಡಿರೋದು, ಅದರಲ್ಲೇ ಇಷ್ಟು ಸೆಂಡಿಗೆ ಆಗಿದೆ. ತುಂಬ ಟೇಸ್ಟಿಯಾಗಿದೆ, ಉಪ್ಪು ಖಾರ ಎಲ್ಲ. ಈ ಸಿಂಪಲ್ ಸೆಂಡಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ರಾಮ್ ರಾಮ್. ತುಂಬ ಚೆನ್ನಾಗಿದೆ.